ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ನ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ 2024ರ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತನ್ನ ಮೊದಲ ಪಂದ್ಯವನ್ನ ಜೂನ್ 5ರಂದು ಆಡುವ ಮೂಲಕ ತನ್ನ ಅಭಿಯಾನವನ್ನ ಆರಂಭಿಸಲಿದೆ. ಈಗಾಗಲೇ ಕ್ರಿಕೆಟ್ ವಲಯದಲ್ಲಿ ಭಾರತದ ಪ್ಲೇಯಿಂಗ್ 11 ಕುರಿತು ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಮಾಜಿ ಆಟಗಾರರು ಸೇರಿದಂತೆ ಅನೇಕರು ತಮ್ಮ ತಮ್ಮ ಅಭಿಪ್ರಾಯವನ್ನ ಹೊರಹಾಕುತ್ತಿದ್ದಾರೆ. ಇದೀಗ ಭಾರತದ ಮಾಜಿ ಆಟಗಾರ ಸಂಜಯ್ ಮಂಜ್ರೇಕರ್ ತನ್ನ ನೆಚ್ಚಿನ ಪ್ಲೇಯಿಂಗ್ 11 ಅನ್ನ ಹೆಸರಿಸಿದ್ದಾರೆ. ಜೈಸ್ವಾಲ್ ಬದಲು ಈ ಆಟಗಾರ ರೋಹಿತ್ ಶರ್ಮಾ ಜೊತೆ ಇನ್ನಿಂಗ್ಸ್ ಆರಂಭಿಸಬೇಕು ಎಂದಿದ್ದಾರೆ. ಅಷ್ಟಕ್ಕೂ ಆ ಆಟಗಾರ ಯಾರು, ಸಂಜಯ್ ಮಂಜ್ರೇಕರ್ ಏನು ಹೇಳಿದ್ದಾರೆ ಅನ್ನೋದನ್ನ ನಾವೀಗ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೆ ನೋಡಿ. 2024ರ ಟಿ20 ವಿಶ್ವಕಪ್ ಟೂರ್ನಿಯ ನಿಮಿತ್ತ ಟೀಂ ಇಂಡಿಯಾದ ಆರಂಭಿಕ ಜೋಡಿಯ ಬಗ್ಗೆ ಸ್ಟಾರ್ ಸ್ಪೋರ್ಟ್ಸ್ ನ ಸಂವಾದದಲ್ಲಿ ಮಾತನಾಡಿದ ಸಂಜಯ್, ಯುವ ಎಡಗೈ ಆಟಗಾರ ಯಶಸ್ವಿ ಜೈಸ್ವಾಲ್ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಸಿಗದೆ ಬೆಂಚ್ ಕಾಯಬೇಕಾಗುತ್ತದೆ ಎಂದಿದ್ದಾರೆ. ನೀವು ಯಾವಾಗ ಟೀಂ ಇಂಡಿಯಾದ ಬ್ಯಾಟಿಂಗ್ ಕ್ರಮಾಂಕದ ಕಡೆ ಗಮನ ಹರಿಸುತ್ತೀರೋ ಆಗ ಆರಂಭಿಕ ಆಟಗಾರರಾಗಿ ಸಹಜವಾಗಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಮನಸ್ಸಿಗೆ ಬರುತ್ತಾರೆ. ಆದ್ದರಿಂದ ಯಶಸ್ವಿ ಜೈಸ್ವಾಲ್ಗೆ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಸಿಗುವುದಿಲ್ಲ, ಏಕೆಂದರೆ ವಿರಾಟ್ ಕೊಹ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸುವುದು ಅನುಮಾನ. ಇದು ವಾಸ್ತವ. ತಂಡದಲ್ಲಿ ರೋಹಿತ್ ಶರ್ಮಾ ಅಥವಾ ಕೊಹ್ಲಿ ಇಲ್ಲದಿದ್ದರೆ ಯಶಸ್ವಿ ಜೈಸ್ವಾಲ್ ಪ್ರದರ್ಶನವನ್ನ ನೋಡಲು ಬಯಸುತ್ತೇನೆ. ಅಲ್ಲದ ಆಗ ನಾವು ಯುವ ಆರಂಭಿಕ ಜೋಡಿಯೊಂದಿಗೆ ಇನ್ನಿಂಗ್ಸ್ ಆರಂಭಿಸಬಹುದು. ಆದರೆ ಅದು ಆಗುವುದು ಅನುಮಾನವಾಗಿದ್ದು ಜೈಸ್ವಾಲ್ ಬೆಂಚ್ ಕಾಯಬೇಕಾಗುತ್ತದೆ ಎಂದಿದ್ದಾರೆ. ಇನ್ನೂ ಮುಂದುವರಿದು ಮಾತನಾಡಿದ ಅವರು, ನಂತರ 3ನೇ ಕ್ರಮಾಂಕದಲ್ಲಿ ಸೂರ್ಯಕುಮಾರ್ ಯಾದವ್ ಅಖಾಡಕ್ಕೆ ಇಳಿಯಬೇಕು. 4ನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್ ಬ್ಯಾಟ್ ಮಾಡಬೇಕು. ರಿಷಬ್ ಪಂತ್ ಅವರು ದೊಡ್ಡ ಪಂದ್ಯಗಳ ಆಟಗಾರನಾಗಿದ್ದು ಅವರು ಟೀಂ ಇಂಡಿಯಾದ ಜೆರ್ಸಿಯೊಂದಿಗೆ ಆಡಬೇಕು. ಐಸಿಸಿ ಟೂರ್ನಿಗಳಲ್ಲಿ ಟೀಂ ಇಂಡಿಯಾ ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ಎಂದರೆ ಸೆಮಿಫೈನಲ್ ಅಥವಾ ಫೈನಲ್ ಪಂದ್ಯ ಗೆಲ್ಲುವುದಾಗಿದೆ. ಅದಕ್ಕಾಗಿ ತಂಡದಲ್ಲಿ ಪಂದ್ಯ ಗೆಲ್ಲಿಸುವಂತಹ ಆಟಗಾರರು ಇರುವುದು ಅವಶ್ಯಕ. ರಿಷಬ್ ಪಂತ್ ದೊಡ್ಡ ಮಟ್ಟದ ಪಂದ್ಯಗಳಲ್ಲಿ ಒತ್ತಡವನ್ನ ಸಮರ್ಥವಾಗಿ ನಿಭಾಯಿಸಬಲ್ಲ ಆಟಗಾರ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ಅಲ್ಲದೆ ಹಾರ್ದಿಕ್ ಪಾಂಡ್ಯ ಕೂಡ ಅದೇ ರೀತಿಯ ಆಟಗಾರರಾಗಿದ್ದು ಇವರಿಬ್ಬರಿಗೂ ವಿಶ್ವಕಪ್ ಟೂರ್ನಿಯ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ನೀಡಬೇಕೆನ್ನುವುದು ನನ್ನ ಅನಿಸಿಕೆ ಎಂದಿದ್ದಾರೆ. ಇನ್ನು ತಂಡದಲ್ಲಿ ಆಲ್ರೌಂಡರ್ ಗಳಾಗಿ ಶಿವಮ್ ದುಬೆ, ರವೀಂದ್ರ ಜಡೇಜಾ ಹಾಗೂ ಬೌಲರ್ ಗಳಾಗಿ ಜಸ್ಪ್ರೀತ್ ಬುಮ್ರಾ, ಸಿರಾಜ್, ಹರ್ಷದೀಪ್ ಹಾಗೂ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಅವರನ್ನ ಕಣಕ್ಕಿಳಿಸಬೇಕು ಎಂದಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ಅವರು ಭಾರತ ತಂಡಕ್ಕೆ ಎಚ್ಚರಿಕೆಯ ಕರೆಯನ್ನ ನೀಡಿದ್ದಾರೆ. ಹೆಚ್ಚಿನ ಸ್ಪಿನ್ನರ್ ಗಳನ್ನ ಬಳಸುವ ಮೂಲಕ ಹಾರ್ದಿಕ್ ಪಾಂಡ್ಯ ಅವರನ್ನ 5ನೇ ಬೌಲರ್ ಆಗಿ ಆಡಿಸಬಾರದು ಎನ್ನುವ ಸಲಹೆ ನೀಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ನಿಮಗೆ 5ನೇ ಬೌಲರ್ ಆಗುವುದಿಲ್ಲ. ಇತ್ತೀಚೆಗೆ ಹಾರ್ದಿಕ್ ಪಾಂಡ್ಯ ಅವರ ಫಿಟ್ನೆಸ್ ಹಾಗೂ ಅವರ ಬೌಲಿಂಗ್ ಪ್ರದರ್ಶನವನ್ನ ಗಮನಿಸಿಕೊಂಡು ಭಾರತ ತಂಡ 6ನೇ ಬೌಲರ್ ಆಗಿ ಅವರನ್ನ ಪರಿಗಣಿಸಬೇಕು. ಏಕೆಂದರೆ ಭಾರತ ತಂಡದ ಸೀಮ್ ಬೌಲಿಂಗ್ ಅಷ್ಟೊಂದು ಡೆಪ್ತ್ ಇಲ್ಲ. ಹಾಗಾಗಿ ಹೆಚ್ಚಿನ ಸ್ಪಿನ್ನರ್ ಗಳನ್ನ ಆಡಿಸಬೇಕು ಎಂದಿದ್ದಾರೆ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಭಾರತದ ಮತ್ತೊಬ್ಬ ಮಾಜಿ ಆಟಗಾರ ಇರ್ಫಾನ್ ಪಠಾಣ್ ವಿರಾಟ್ ಕೊಹ್ಲಿ ಅವರನ್ನ ಆರಂಭಿಕ ಆಟಗಾರನಾಗಿ ಆಡಿಸಬಾರದು ಎಂದಿದ್ದಾರೆ. ಈ ಕುರಿತು ಮಾತನಾಡಿದ ಪಠಾಣ್, ಭಾರತ ತಂಡದ ಪರ ರೋಹಿತ್ ಜೊತೆ ಆರಂಭಿಕನಾಗಿ ಎಡಗೈ ಬ್ಯಾಟ್ಸ್ಮನ್ ಅನ್ನ ಆಡಿಸಬೇಕು ಎಂದು ನಾನು ಇಷ್ಟಪಡುತ್ತೇನೆ. ಹಾಗಾಗಿ ಯಶಸ್ವಿ ಜೈಸ್ವಾಲ್ ಆಡಬೇಕು. ಒಂದು ವೇಳೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಆರಂಭಿಸಿದರೆ ಎಡಗೈ ಸ್ಪಿನ್ನರ್ ಬಂದು ನೇರವಾಗಿ ಬೌಲ್ ಮಾಡಲಿದ್ದಾರೆ ಹಾಗೂ ನೀವು ಅವರನ್ನ ಕೌಂಟರ್ ಮಾಡಬೇಕಾದ ಅಗತ್ಯವಿರುತ್ತದೆ. ಎಡಗೈ ಬ್ಯಾಟ್ಸ್ಮನ್ ಇಲ್ಲದೆ ನೀವು ದೊಡ್ಡ ಪಂದ್ಯಗಳಲ್ಲಿ ಹಿನ್ನಡೆ ಅನುಭವಿಸುತ್ತೀರಿ. ಸಂಜಯ್ ಬಾಯಿ ಹೇಳಿದ್ದು ನನಗೆ ಅರ್ಥವಾಗಿದೆ. ಹಲವು ಕ್ರಿಕೆಟ್ ಪಂಡಿತರಿಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಆರಂಭಿಸಬೇಕೆಂದು ಬಯಸುತ್ತಿದ್ದಾರೆ. ಏಕೆಂದರೆ ಟಿ20 ಕ್ರಿಕೆಟ್ ನಲ್ಲಿ ಅವರ ಸ್ಟ್ರೈಕ್ ರೇಟ್ ಸುಧಾರಣೆ ಕಂಡಿದೆ ಹಾಗೂ ಅಗತ್ಯವಿದ್ದಾಗ ಅವರು ಅಪಾಯವನ್ನ ತೆಗೆದುಕೊಳ್ಳಲು ಸಿದ್ಧರಿದ್ದಾರೆ ಎಂದಿದ್ದಾರೆ. ಇನ್ನೂ ಮುಂದುವರಿದು ಮಾತನಾಡಿದ ಪಠಾಣ್, ವಿರಾಟ್ ಕೊಹ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡಿದರೆ ಯಶಸ್ವಿ ಜೈಸ್ವಾಲ್ಗೆ ಇನ್ನಿಂಗ್ಸ್ ಆರಂಭಿಸಲು ಅವಕಾಶ ಸಿಕ್ಕಂತಾಗುತ್ತದೆ. ಚೆಂಡು ಸ್ಪಿನ್ ಆಗುತ್ತಿದ್ದರೆ ಅಥವಾ ಹೆಚ್ಚಿನ ಚಲನೆಯನ್ನ ಹೊಂದಿದ್ದರೆ ಎಡಗೈ ಹಾಗೂ ಬಲಗೈ ಕಾಂಬಿನೇಷನ್ ಅತ್ಯಂತ ನಿರ್ಣಾಯಕವಾಗಲಿದೆ. ಬಹುತೇಕ ತಂಡಗಳಲ್ಲಿ ಎಡಗೈ ಸ್ಪಿನ್ನರ್ ಗಳಿದ್ದಾರೆ ಹಾಗೂ ಬಲಗೈ ಬ್ಯಾಟ್ಸ್ಮನ್ ಗಳಿಗೆ ಕಠಿಣ ಸವಾಲು ನೀಡಲಿದ್ದಾರೆ. ಹಾಗಾಗಿ ಅಗ್ರ ಕ್ರಮಾಂಕಕ್ಕೆ ಎಡಗೈ ಬ್ಯಾಟ್ಸ್ಮನ್ ಗಳಿದ್ದರೆ ಒಳ್ಳೆಯದು ಎಂದು ಮಾಜಿ ಆಲ್ರೌಂಡರ್ ಇರ್ಫಾನ್ ಪಠಾಣ್ ಅಭಿಪ್ರಾಯಪಟ್ಟಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಯಾರು ಭಾರತ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಬೇಕು ಅನ್ನೋದನ್ನ ಕಮೆಂಟ್ ಮಾಡಿ.